ಇದು ಸ್ಮಾಲ್ ಇನ್ಸಿಡೆಂಟ್ ಸ್ಪಾರ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದು ಅಂದ್ರು ಗೃಹ ಸಚಿವರು. ಹೆಂಗ್ರೆ ಆಗಕ್ ಸಾಧ್ಯ? ಇಷ್ಟು ದೊಡ್ಡ ಗಲಭೆ ಹೆಂಗಾಗಕ್ ಸಾಧ್ಯ? ನಾಗಮಂಗಲದ ಗಲಭೆ ಹಿಂದೆ ಈಗ ಹಲವು ಅನುಮಾನಗಳು ಮೂಡಿದ್ದಾವೆ. ಇದು ಪೂರ್ವ ನಿಯೋಜಿತ ಕೃತ್ಯನಾ? ಅದ್ ಹೆಂಗ್ ಲಾಂಗ್ ಹಿಡ್ಕೊಂಡು ಮಾಸ್ಕ್ ಹಾಕೊಂಡು ಅಷ್ಟು ಕಲ್ಲುಗಳನ್ನು ಒಟ್ಟಾಕೊಂಡು ಹೆಂಗ್ ಬರ್ತಾರೆ? ಕೋಮು ದಳ್ಳುರಿಯ ಹಿಂದೆ 1 ವರ್ಷದ ಹಳೆಯ ಸೇಡಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಇದು ಜನಕ್ಕೆ ಗೊತ್ತಾಗತ್ತಾ? ಮೀಡಿಯಾಕ್ಕೆ ಗೊತ್ತಾಗತ್ತಾ? ಇಂಟೆಲಿಜೆನ್ಸ್ ಗೊತ್ತಾಗಲ್ವಾ? ಹಾಗಿದ್ರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಗಲಭೆ ಆಗಬಹುದು, ಇದು ಗಣಪತಿ ಫಂಕ್ಷನ್ ಟೈಮು, ಈದ್ ಮಿಲಾದ್ ಟೈಮು, ನಾವು ಕೇರ್ಫುಲ್ ಆಗಿರ್ಬೇಕು, ಹೆಚ್ಚುವರಿ ತುಕಡಿ ನಿಯೋಜನೆ ಮಾಡಬೇಕು, ಇಂಥ ಗಲಭೆಗಳಾದ್ರೆ ಡಿಫ್ಯೂಸ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ರು ಪೊಲೀಸರು? ಸೊ ಏನಿತ್ತು ಇದರ ಹಿಂದೆ? ಹಳೆ ದ್ವೇಷ ಇತ್ತಾ? ನೋಡಿ. ಕಳೆದ ಬಾರಿ ಕಾಕಿ ಪಾಸ್, ಈ ಬಾರಿ ಫೇಲ್. ವರ್ಷದ ಹಿಂದೆಯೇ ಗಣೇಶೋತ್ಸವದಲ್ಲಿ ಗಲಾಟೆ. ಎಸ್ ವೀಕ್ಷಕರೇ, ಕೋಮು ದಳ್ಳೂರಿಯಿಂದ ನಾಗಮಂಗಲ ಡಿಜೆ ಹಳ್ಳಿ ರೇಂಜ್ಗೆ ದಗದಗಿಸಿದೆ. ಅದು ಗಣೇಶನ ಮೆರವಣಿಗೆ ವೇಳೆಯೇ ನಾಗಮಂಗಲ ನಿಗಿನಿಗೆ ಕೆಂಡವಾಗಿದೆ. ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿರುವ ದರ್ಗಾ ಮತ್ತು ಮಸೀದಿ ಮುಂದೆ ಮೆರವಣಿಗೆ ಬಂದ ವೇಳೆ ಗಲಭೆ ಎದ್ದಿದೆ. ಈ ಹಿಂದೆಯೂ ಇದೇ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ವೇಳೆ ಗಲಾಟೆ ನಡೆದಿತ್ತು. ಈ ದೃಶ್ಯ ನೋಡಿ, ಇದು ಕಳೆದ ವರ್ಷದ ಗಣೇಶ ಹಬ್ಬದ್ದು. ಮಸೀದಿ ದರ್ಗಾ ಮುಂದೆ ನೂರಾರು ಹಿಂದೂ ಯುವಕರು ಜೋರಾಗಿ ತಮಟೆ ಸೌಂಡಿಗೆ ಕುಡಿದು ಕುಪ್ಪಳಿಸಿದ್ರು. ಇದರಿಂದ ಮುಸ್ಲಿಂ ಯುವಕರು ರಚ್ಚೆಗೆದ್ದಿದ್ರು. ಈ ಗಲಾಟೆಯನ್ನ ತಡೆಯುವಲ್ಲಿ ನಾಗಮಂಗಲ ಟೌನ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ರು. ಆದರೆ ಈ ಬಾರಿ ಮಾತ್ರ ಪೊಲೀಸರು ಗಲಾಟೆ ನಿಯಂತ್ರಿಸುವಲ್ಲಿ ಫೇಲ್ ಆಗಿದ್ದಾರೆ. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದಿಂದ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆ 1 ಗಂಟೆವರೆಗೆ ನಡೆದಿರ್ತಕ್ಕಂಥ ಈ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ, ಪೆಟ್ರೋಲ್ ಬಾಂಬ್ ಎಸೆತಕ್ಕಂಥದ್ದು, ತಲವಾರುಗಳನ್ನು ಹಿಡಿದು ರಸ್ತೆಗಳಲ್ಲಿ ಓಡಾಡಿದಂಥದ್ದು, ಇದೆಲ್ಲ ಬಹುಶಃ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆ ವಹಿಸಿದ್ದರೆ ಈ ಘಟನೆ ಮರುಕಳಿಸುತ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಸ್ಮಾಲ್ ಇನ್ಸಿಡೆಂಟ್ ಸ್ಪಾರ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದು ಅಂದ್ರು ಗೃಹ ಸಚಿವರು. ಹೆಂಗ್ರೆ ಆಗಕ್ ಸಾಧ್ಯ? ಇಷ್ಟು ದೊಡ್ಡ ಗಲಭೆ ಹೆಂಗಾಗಕ್ ಸಾಧ್ಯ? ನಾಗಮಂಗಲದ ಗಲಭೆ ಹಿಂದೆ ಈಗ ಹಲವು ಅನುಮಾನಗಳು ಮೂಡಿದ್ದಾವೆ. ಇದು ಪೂರ್ವ ನಿಯೋಜಿತ ಕೃತ್ಯನಾ? ಅದ್ ಹೆಂಗ್ ಲಾಂಗ್ ಹಿಡ್ಕೊಂಡು ಮಾಸ್ಕ್ ಹಾಕೊಂಡು ಅಷ್ಟು ಕಲ್ಲುಗಳನ್ನು ಒಟ್ಟಾಕೊಂಡು ಹೆಂಗ್ ಬರ್ತಾರೆ? ಕೋಮು ದಳ್ಳುರಿಯ ಹಿಂದೆ 1 ವರ್ಷದ ಹಳೆಯ ಸೇಡಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಇದು ಜನಕ್ಕೆ ಗೊತ್ತಾಗತ್ತಾ? ಮೀಡಿಯಾಕ್ಕೆ ಗೊತ್ತಾಗತ್ತಾ? ಇಂಟೆಲಿಜೆನ್ಸ್ ಗೊತ್ತಾಗಲ್ವಾ? ಹಾಗಿದ್ರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಗಲಭೆ ಆಗಬಹುದು, ಇದು ಗಣಪತಿ ಫಂಕ್ಷನ್ ಟೈಮು, ಈದ್ ಮಿಲಾದ್ ಟೈಮು, ನಾವು ಕೇರ್ಫುಲ್ ಆಗಿರ್ಬೇಕು, ಹೆಚ್ಚುವರಿ ತುಕಡಿ ನಿಯೋಜನೆ ಮಾಡಬೇಕು, ಇಂಥ ಗಲಭೆಗಳಾದ್ರೆ ಡಿಫ್ಯೂಸ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ರು ಪೊಲೀಸರು? ಸೊ ಏನಿತ್ತು ಇದರ ಹಿಂದೆ? ಹಳೆ ದ್ವೇಷ ಇತ್ತಾ? ನೋಡಿ. ಕಳೆದ ಬಾರಿ ಕಾಕಿ ಪಾಸ್, ಈ ಬಾರಿ ಫೇಲ್. ವರ್ಷದ ಹಿಂದೆಯೇ ಗಣೇಶೋತ್ಸವದಲ್ಲಿ ಗಲಾಟೆ. ಎಸ್ ವೀಕ್ಷಕರೇ, ಕೋಮು ದಳ್ಳೂರಿಯಿಂದ ನಾಗಮಂಗಲ ಡಿಜೆ ಹಳ್ಳಿ ರೇಂಜ್ಗೆ ದಗದಗಿಸಿದೆ. ಅದು ಗಣೇಶನ ಮೆರವಣಿಗೆ ವೇಳೆಯೇ ನಾಗಮಂಗಲ ನಿಗಿನಿಗೆ ಕೆಂಡವಾಗಿದೆ. ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿರುವ ದರ್ಗಾ ಮತ್ತು ಮಸೀದಿ ಮುಂದೆ ಮೆರವಣಿಗೆ ಬಂದ ವೇಳೆ ಗಲಭೆ ಎದ್ದಿದೆ. ಈ ಹಿಂದೆಯೂ ಇದೇ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ವೇಳೆ ಗಲಾಟೆ ನಡೆದಿತ್ತು.
ಈ ದೃಶ್ಯ ನೋಡಿ, ಇದು ಕಳೆದ ವರ್ಷದ ಗಣೇಶ ಹಬ್ಬದ್ದು. ಮಸೀದಿ ದರ್ಗಾ ಮುಂದೆ ನೂರಾರು ಹಿಂದೂ ಯುವಕರು ಜೋರಾಗಿ ತಮಾಟೆ ಸೌಂಡಿಗೆ ಕುಡಿದು ಕುಪ್ಪಳಿಸಿದ್ರು. ಇದರಿಂದ ಮುಸ್ಲಿಂ ಯುವಕರು ರೊಚ್ಚಿಗೆದ್ದಿದ್ರು. ಈ ಗಲಾಟೆಯನ್ನ ತಡೆಯುವಲ್ಲಿ ನಾಗಮಂಗಲ ಟೌನ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ಮಾತ್ರ ಪೊಲೀಸರು ಗಲಾಟೆ ನಿಯಂತ್ರಿಸುವಲ್ಲಿ ಫೇಲ್ ಆಗಿದ್ದಾರೆ. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದಿಂದ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆ 1 ಗಂಟೆವರೆಗೆ ನಡೆದಿರ್ತಕ್ಕಂಥ ಈ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ, ಪೆಟ್ರೋಲ್ ಬಾಂಬ್ ಎಸೆತಕ್ಕಂಥದ್ದು, ತಲವಾರುಗಳನ್ನು ಹಿಡಿದು ರಸ್ತೆಗಳಲ್ಲಿ ಓಡಾಡಿದಂಥದ್ದು, ಇದೆಲ್ಲ ಬಹುಶಃ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆ ವಹಿಸಿದ್ದರೆ ಈ ಘಟನೆ ಮರುಕಳಿಸುತ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಸ್ಮಾಲ್ ಇನ್ಸಿಡೆಂಟು ಸ್ಪಾರ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿದ್ದು ಅಂದ್ರು ಗೃಹ ಸಚಿವರು. ಹೆಂಗ್ರೆ ಆಗಕ್ ಸಾಧ್ಯ? ಇಷ್ಟು ದೊಡ್ಡ ಗಲಭೆ ಹೆಂಗಾಗಕ್ ಸಾಧ್ಯ? ನಾಗಮಂಗಲದ ಗಲಭೆ ಹಿಂದೆ ಈಗ ಹಲವು ಅನುಮಾನಗಳು ಮೂಡಿದ್ದಾವೆ. ಇದು ಪೂರ್ವ ನಿಯೋಜಿತ ಕೃತ್ಯನಾ? ಅದ್ ಹೆಂಗ್ ಲಾಂಗ್ ಹಿಡ್ಕೊಂಡು ಮಾಸ್ಕ್ ಹಾಕೊಂಡು ಅಷ್ಟು ಕಲ್ಲುಗಳನ್ನು ಒಟ್ಟಾಕೊಂಡು ಹೆಂಗ್ ಬರ್ತಾರೆ? ಕೋಮು ದಳ್ಳುರಿಯ ಹಿಂದೆ 1 ವರ್ಷದ ಹಳೆಯ ಸೇಡಿತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಇದು ಜನಕ್ಕೆ ಗೊತ್ತಾಗತ್ತೆ, ಮೀಡಿಯಾಕ್ಕೆ ಗೊತ್ತಾಗತ್ತೆ, ಇಂಟೆಲಿಜೆನ್ಸ್ ಗೊತ್ತಾಗಲ್ವಾ? ಹಾಗಿದ್ರೆ ಇವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಗಲಭೆ ಆಗಬಹುದು, ಇದು ಗಣಪತಿ ಫಂಕ್ಷನ್ ಟೈಮು, ಈದ್ ಮಿಲಾದ್ ಟೈಮು, ನಾವು ಕೇರ್ಫುಲ್ ಆಗಿರ್ಬೇಕು, ಹೆಚ್ಚುವರಿ ತುಕಡಿ ನಿಯೋಜನೆ ಮಾಡಬೇಕು, ಇಂಥ ಗಲಭೆಗಳಾದ್ರೆ ಡಿಫ್ಯೂಸ್ ಮಾಡ್ಬೇಕು. ಏನ್ ಮಾಡ್ತಾ ಇದ್ರು ಪೊಲೀಸರು? ಸೊ ಏನಿತ್ತು ಇದರ ಹಿಂದೆ? ಹಳೆ ದ್ವೇಷ ಇತ್ತಾ? ನೋಡಿ. ಕಳೆದ ಬಾರಿ ಕಾಕಿ ಪಾಸ್, ಈ ಬಾರಿ ಫೇಲ್. ವರ್ಷದ ಹಿಂದೆಯೇ ಗಣೇಶೋತ್ಸವದಲ್ಲಿ ಗಲಾಟೆ. ಎಸ್ ವೀಕ್ಷಕರೇ, ಕೋಮು ದಳ್ಳೂರಿಯಿಂದ ನಾಗಮಂಗಲ ಡಿಜೆ ಹಳ್ಳಿ ರೇಂಜ್ಗೆ ದಗದಗಿಸಿದೆ. ಅದು ಗಣೇಶನ ಮೆರವಣಿಗೆ ವೇಳೆಯೇ ನಾಗಮಂಗಲ ನಿಗಿನಿಗೆ ಕೆಂಡವಾಗಿದೆ. ನಾಗಮಂಗಲದ ಮಂಡ್ಯ ಸರ್ಕಲ್ನಲ್ಲಿರುವ ದರ್ಗಾ ಮತ್ತು ಮಸೀದಿ ಮುಂದೆ ಮೆರವಣಿಗೆ ಬಂದ ವೇಳೆ ಗಲಭೆ ಎದ್ದಿದೆ. ಈ ಹಿಂದೆಯೂ ಇದೇ ಮಸೀದಿ ಮುಂದೆ ಗಣೇಶನ ಮೆರವಣಿಗೆ ವೇಳೆ ಗಲಾಟೆ ನಡೆದಿತ್ತು. ಈ ದೃಶ್ಯ ನೋಡಿ, ಇದು ಕಳೆದ ವರ್ಷದ ಗಣೇಶ ಹಬ್ಬದ್ದು. ಮಸೀದಿ ದರ್ಗಾ ಮುಂದೆ ನೂರಾರು ಹಿಂದೂ ಯುವಕರು ಜೋರಾಗಿ ತಮಾಟೆ ಸೌಂಡಿಗೆ ಕುಡಿದು ಕುಪ್ಪಳಿಸಿದ್ರು. ಇದರಿಂದ ಮುಸ್ಲಿಂ ಯುವಕರು ರೊಚ್ಚಿಗೆದ್ದಿದ್ರು. ಈ ಗಲಾಟೆಯನ್ನ ತಡೆಯುವಲ್ಲಿ ನಾಗಮಂಗಲ ಟೌನ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ರು. ಆದ್ರೆ ಈ ಬಾರಿ ಮಾತ್ರ ಪೊಲೀಸರು ಗಲಾಟೆ ನಿಯಂತ್ರಿಸುವಲ್ಲಿ ಫೇಲ್ ಆಗಿದ್ದಾರೆ. ಇದನ್ನ ನಾವು ಹೇಳ್ತಿಲ್ಲ, ಸ್ವತಃ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂದಿರದಿಂದ ಕಲ್ಲುಗಳ ತೂರಾಟ ಮತ್ತು ಚಪ್ಪಲಿ ತೂರಾಟ ಆಗಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ರಾತ್ರಿ 12 ಗಂಟೆ 1 ಗಂಟೆವರೆಗೆ ನಡೆದಿರ್ತಕ್ಕಂಥ ಈ ಬೆಂಕಿ ಹಚ್ಚತಕ್ಕಂಥ ಪ್ರಕರಣ, ಪೆಟ್ರೋಲ್ ಬಾಂಬ್ ಎಸೆತಕ್ಕಂಥದ್ದು, ತಲವಾರುಗಳನ್ನು ಹಿಡಿದು ರಸ್ತೆಗಳಲ್ಲಿ ಓಡಾಡಿದಂಥದ್ದು, ಇದೆಲ್ಲ ಬಹುಶಃ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಲಿ, ಇಂಥ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಹೆಚ್ಚಿನ ಭದ್ರತೆ ವಹಿಸಿದ್ದರೆ ಈ ಘಟನೆ ಮರುಕಳಿಸುತ್ತಿರಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.